ನೀನ್ ಈ ಶಿಕ್ಷೆ ತಗೊಂಡ್ರೆ ನಾನು ನಿನ್ನ ಕ್ಷಮಿಸ್ಬಿಡ್ತೀನಿ. ಏ ಅದು ಮಾತ್ರ ಆಗಕ್ಕಿಲ್ಲ ಬಿಡು, ನಮ್ಮ ಅಪ್ಪನಾಣೆಗೂ ಹಾಕಿಲ್ಲ. ಯಾಕೆ? ಯಾಕೆಂದರೆ ನಾವು ತಗೊಳ್ಳೋ ಶಿಕ್ಷೆ ನಾವು ಮಾಡಿರೋ ತೆಪ್ಪನ್ನು ಸರಿಪಡಿಸ್ಕೊಳಂಗಿರ್ಬೇಕು, ನಮ್ಮ ಜೀವನ ಸುಧಾರಿಸ್ಕೊಳಂಗಿರ್ಬೇಕು. ನಿನ್ನಿಂದ ದೂರ ಆಗೋ ಶಿಕ್ಷೆಯಿಂದಾಗಿ ನಾನು ಮಾಡಿರೋ ತೆಪ್ಪಂತೂ ಸರಿಯಾಗಕ್ಕಿಲ್ಲ, ನಮ್ಮಿಬ್ಬರು ಜೀವನ ಅಂತೂ ದೇವರಾಣೆಗೂ ಸುಧಾರಿಸ್ಕೊಳಕ್ಕಿಲ್ಲ. ಈಗ ಪರ್ಫೆಕ್ಟ್ ಆಯ್ತು ನೋಡು. ಖುಷಿ ಆಯ್ತಾ ಪ್ರೇಮ? ತುಂಬಾ ಖುಷಿ ಆಯ್ತು ರಾಮ್. ಅಯ್ಯೋ ರಾಮ್, ನಿನ್ ಮುಖ ಎಲ್ಲ ಹಿಟ್ಟಾಗೋಯ್ತು ಕಣೋ, ಗೊತ್ತೇ ಆಗ್ಲಿಲ್ಲ ನನ್ಗೆ. ಪ್ಲೀಸ್ ಬೈಕೋಬೇಡ, ಕ್ಷಮಿಸ್ಬಿಡು. ಇರು ಒರೆಸ್ತೀನಿ. ಅಯ್ಯಯ್ಯೋ, ಇನ್ನ ಹಿಟ್ಟಾಗೋಯ್ತು, 2 ಕೈ ಹಿಟ್ಟಾಗಿರೋದು ಗೊತ್ತೇ ಆಗ್ಲಿಲ್ಲ. ಪ್ಲೀಸ್ ಪ್ಲೀಸ್ ಬೈಕೋಬೇಡ ಕಣೋ, ಕ್ಷಮಿಸ್ಬಿಡು ಪ್ಲೀಸ್. ನನ್ ಮುಖಕ್ಕೆ ಇಟ್ಟು ಬೆಳಿತೀಯಾ? ಮಾಡ್ತೀನಿ ಇರು ನಿನಗೆ. ಪ್ರೇಮ ನಿಂತ್ಕೋ. ಪ್ರೇಮ 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 ನಿಂತ್ಕೋ. ಪ್ರೇಮ ನೋಡು, ಬೇಕು ಅಂತ ಹಚ್ಚಿಲ್ಲ, ನನ್ಗೆ ಹಚ್ಬಾರ್ದು ನೀನು. ಪ್ರೇಮ ನಾನು ಹಚ್ಚಲ್ಲ, ನಿಂತ್ಕೋ ನೀನು. ಯಾವ ನಂಬಿಕೆ ಮೇಲೆ? ಪ್ರಾಮಿಸ್ ನಾನು ಹಚ್ಚಲ್ಲ. ಇಲ್ಲ ನೋಡು, ಸತಾಯಿಸ್ಬೇಡ, ಹೇಳ್ತಿದೀನಿ ಪ್ರೇಮ. ನನ್ಗೆ ಪ್ರೇಮ ನಿಂತ್ಕೋ. ನೋಡು, ನಿಂತ್ಕೋ, ನಾನು ಹಚ್ಚಲ್ಲ ಅಂತ ಹೇಳ್ತಿದ್ದೀನಲ್ಲ. ಪ್ರೇಮ ಪ್ರೇಮ ನಿಂತ್ಕೋ. ಬೇಡ ಬೇಡ ರಾಮ್, ಪ್ಲೀಸ್ ಕಣೋ, ಏನೋ ಗೊತ್ತಾಗ್ದೆ ಹಚ್ಚಿದ್ದು, ದಯವಿಟ್ಟು ಬಿಟ್ಬಿಡು ನನ್ನ. ಸಾರಿ ರಾಮ್, ಪ್ಲೀಸ್ ಬಿಡು. ಪ್ಲೀಸ್ ಬಿಡಲ್ಲ. ಸರಿ, ನನಗ್ ಕ್ಷಮಿಸ್ಬಿಡು. ನೋಡ, ಗೊತ್ತಾಗ್ದೆ ಮಾಡಿದ್ದು. ಇವಾಗಾದ್ರೂ ಬಿಡು ರಾಮ್. ನೀನೇ ಮುಖ ಕಚ್ಚಿ ಒರೆಸ್ತೆ ಅಂತ ಬಿಡ್ತಾ ಇದ್ದೇನೆ. ಪ್ರೇಮ, 1 ನಿಮಿಷ. ಏನ್ ರಾಮ್? ನಾನು ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು. ಏನ್ ವಿಷಯ? ಕೋರ್ಟ್ಗೆ ಸುಳ್ಳು ಸಾಕ್ಷಿ ಹೇಳಿ ನಿನ್ನ ಸಿಗಾಕ್ಸೋಕೆ ಅಂತ ಒಬ್ಬ ಬಾಯ್ ಫ್ರೆಂಡ್ ಬಂದಿದ್ನಲ್ಲ, ಅವನ್ನ ಸೆಟ್ ಮಾಡಿಸಿದ್ದೆ ಸ್ನೇಹ. ಏನ್ ಹೇಳ್ತಿದ್ಯಾ ರಾಮ್? ನಿಜ ಪ್ರೇಮ, ಇದಕ್ಕೆಲ್ಲ ಕಾರಣ ಸ್ನೇಹನೇ. ಇದರಿಂದ ಅವಳು ಕೈವಾಡನೇ ಇರೋದು. ನೀನು ಇನ್ಮೇಲೆ ಏನು ವರಿ ಮಾಡ್ಕೋಬೇಡ ಪ್ರೇಮ. ಇನ್ಮೇಲೆ ಈ ಥರ ಆಗೋದಿಲ್ಲ, ಆಗೋದಕ್ಕೆ ನಾನು ಬಿಡೋದು ಇಲ್ಲ. ನಾನು ಆ ಸ್ನೇಹಂಗೆ ಥ್ಯಾಂಕ್ಸ್ ಹೇಳ್ಬೇಕು ರಾಮ್. ಅವಳಿಗ ನೀನ್ ಥ್ಯಾಂಕ್ಸ್ ಹೇಳೋಂಥದ್ದು ಏನ್ ಮಾಡಿದಾಳೆ ಅವಳು? ಅವಳು ಮಾಡಿರೋದೆಲ್ಲ ಬರೀ ಕೆಟ್ಟ ಕೆಲ್ಸನೇ. ಹೌದು, ಅದ್ ನಿಜಾನೇ. ಅವಳು ಈ ತರ ಸಂದರ್ಭ ಸೃಷ್ಟಿ ಮಾಡದೆ ಹೋಗಿದ್ರೆ, ನನ್ನ ಕೋರ್ಟ್ ಕಟ್ಕಟೆಯಲ್ಲಿ ನಿಲ್ಸದೆ ಹೋಗಿದ್ರೆ, ನಿನ್ಗೆ ನನ್ನ ಮೇಲೆ ಎಷ್ಟು ನಂಬಿಕೆ ಇದೆ ಅನ್ನೋದು ನನಗೆ ಗೊತ್ತಾಗ್ತಾನೆ ಇರಲಿಲ್ಲ. ಪ್ರೇಮ, ನಾನು ಇನ್ನ ಚೈಲ್ಡ್ಹುಡ್ ಡೇಸಿಂದ ನೋಡ್ತಾ ಇದ್ದೀನಿ. ಯು ಆರ್ ಮೈ ಫಸ್ಟ್ ಆ್ಯಂಡ್ ಬೆಸ್ಟ್ ಫ್ರೆಂಡ್. ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಈ ಥರ ತಪ್ಪು ಮಾಡಿರಲ್ಲ ಅಂತ ಪಕ್ಕಾ ಗೊತ್ತಿತ್ತು ನನಗೆ. ಸರಿ, ನನಗೆ ಲೇಟ್ ಆಗ್ತಿದೆ, ನಾವು ಹೊರಡ್ತೀನಿ. ಬಾಯ್. ಅದು ಕಾಲ್ಗೆಜ್ಜೆ ಸರಿಯಾಗಿ ಹಾಕಿದ್ಯಾ ಇಲ್ವಾ ಅಂತ ಚೆಕ್ ಮಾಡಿದೆ. ಯಾಕೋ ಹಾಗೆ ನೋಡ್ತಿದ್ಯಾ? ಯಾಕೆ ಹಾಗೆ ನೋಡ್ತಾ ಇದ್ದೀನಾ? ಕಾಲ್ ಗೆಜ್ಜೆ ಸೌಂಡ್ ಮಾಡಿ ನಾನು ಡಿಸ್ಟರ್ಬ್ ಮಾಡ್ತಿದ್ಯಾ? ಮಾಡ್ತೀನಿ ಇರು ನಿನಗೆ. ಹಾ, ತಪ್ಪಿಸ್ಕೊಂಡು ಹೋದ್ ಮಾತ್ರ ಚೆನ್ನಾಗಿ ಕಲ್ತಿದ್ಯಲ್ಲ. ಮತ್ತೆ ನಾನು ಅಂದ್ರೇನ್ ಸುಮ್ನೆನಾ? ಐ ಲವ್ ಯು ರಾಮ್.
ಈ ಪ್ರೇಮನ ಹೀಗೆ ಬಿಟ್ರೆ ನನ್ ಮಗನ ಪೂರ್ತಿಯಾಗಿ ಬುಟ್ಟಿಗೆ ಹಾಕೊಂಡ್ಬಿಡ್ತಾಳೆ. ಯಾಕೆ ಅಳ್ತಿದ್ಯಾ? ಕಂಗ್ರ್ಯಾಚುಲೇಷನ್ಸ್, ನಿಮ್ ತಂದೆಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಸಕ್ಸಸ್ಫುಲ್ ಆಗಿದೆ. ಈಸ್ ಔಟ್ ಆಫ್ ಡೇಂಜರ್. ಅಪ್ಪನ್ಗೆ ಆಪರೇಷನ್ ಆಯ್ತಾ? ಅಲ್ಲ, ಆಪರೇಷನ್ ಮಾಡೋದದ್ದು ಆಯ್ತು, ಅವ್ರಿಗಿದ್ದಿದ್ ತೊಂದ್ರೆನೂ ದೂರ ಆಯ್ತು. ಅವ್ರನ್ನ ವಾರ್ಡಿಗೆ ಶಿಫ್ಟ್ ಮಾಡಿದೀವಿ. ಇನ್ನೊಂದ್ 2-3 ಗಂಟೆಲಿ ಅವ್ರಿಗೆ ಪ್ರಜ್ಞೆ ಬರುತ್ತೆ. ನಾನು ಅವ್ರಿಗೆ ಹೇಳಿದೀನಿ, ನೀವು ಒಳಗಡೆ ಹೋಗಿ ನೋಡಿ. ಮೇಡಮ್, ಥ್ಯಾಂಕ್ಸ್ ಎಲ್ಲ ಆಮೇಲೆ ಹೇಳಿ. ನೀವು ಮೊದ್ಲು ಹೋಗಿ ಒಳಗಡೆ ನೋಡಿ. ಅಪ್ಪ 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 ರೀ, ಇದೇನೇ ಇದು? ಚೆಕಪ್ಗೆ ಅಂತ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಆಪರೇಷನ್ ಮಾಡಿದ್ವಿ ಅಂತ ಇದಾರಲ್ಲೇ. ನನ್ಗೂ ಅದೇ ಅರ್ಥ ಆಗ್ತಿಲ್ಲ ಅಮ್ಮ. ರಾಮಣ್ಣನೇ ಏನೋ ಸಹಾಯ ಮಾಡಿರ್ಬೇಕು. ಮೇಡಮ್, ಆಪರೇಷನ್ ಬಿಲ್ ಇದು ಕೌಂಟರ್ ಅಲ್ಲಿ ಕಟ್ಬಿಡಿ. $14 ಲಕ್ಷನಾ? ಇದಿನ್ನೂ ಕಮ್ಮಿನೇ, 40 ಲಕ್ಷದವರೆಗೂ ಆಗುತ್ತೆ. ನಿಮ್ಗೆ ಡಿಸ್ಕೌಂಟ್ ಕೊಟ್ಟಿರೋದು, ಪ್ಲೀಸ್ ಹೋಗಿ ಬಿಲ್ ಪೇ ಮಾಡಿ. ಅಯ್ಯೋ ದೇವ್ರೆ, ಇಷ್ಟೊಂದು ಹಣ ಹೇಗ್ ಕಟ್ಲಿ ಸಿಸ್ಟರ್? ನಮಗ್ ಆಪರೇಷನ್ ಮಾಡ್ತಾರಂತ ಗೊತ್ತಿರ್ಲಿಲ್ಲ. ದಿಢೀರಾಗಿ ಇಷ್ಟೊಂದು ಹಣ ಕಟ್ಟು ಅಂದ್ರೆ? ನಮ್ಗದೆಲ್ಲ ಗೊತ್ತಿಲ್ಲ, ಹೋಗಿ ದುಡ್ಡು ಕಟ್ಟಿ. ನರ್ಸ್, ಬಿಲ್ ಇವ್ರಿಗೆ ಕೊಡಕ್ ಯಾರು ಹೇಳಿದ್ರು ನಿಮ್ಗೆ? ಯಾಕೆ ಕೊಟ್ರಿ? ಸಾರಿ ಮೇಡಮ್. ಬಿಲ್ ನ ತಂದು ಟೇಬಲ್ ಮೇಲೆ ಇಡಿ ಅಂತ ಹೇಳ್ದೆ. ಇವ್ರಿಗೆ ಕೊಡಿ ಅಂತ ಹೇಳದ್ನ? ರಾಣಿ ನನ್ಗೆ ತುಂಬಾ ಬೇಕಾದವ್ರು. ಅವ್ರಿಗೆ ಬಿಲ್ ಕಟ್ಟೋ ಅವಶ್ಯಕತೆ ಇಲ್ಲ. ಹೇಳಿದ್ ಒಂದ್ ಕೆಲ್ಸನೂ ಮಾಡಲ್ಲ ಅಲ್ವಾ? ಸಾರಿ ಮೇಡಮ್. ವಾ, ಈ ಕಾಡ್ ರಾಕ್ಷಸಿ ಆಗ್ಲೇ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾವಳೆ. ನಾಳೆ ತವ್ರ ಮನೆಗೆ ಹೊಂಟೋಯ್ತಾಳೆ. ಆಮೇಲೆ ನಾಳೆ ಅವಳಿಗೆ ಕಿರಿಕಿರಿ ಮಾಡಿ ಬೈಸ್ಕೊಳ್ಳೋಣ, ಬೆಂಡೆಚ್ಕೊಳ್ಳೋಣ ಅಂದರೆ ಒಂದಷ್ಟು ದಿನ ನನ್ನ ಕೈಗೆ ಸಿಗಕ್ಕಿಲ್ಲ. ಅದಕ್ಕೆ ಇವತ್ತೇ ಸ್ವಲ್ಪ ಕಾಡಿಸಿ ಕಿರಿಕಿರಿ ಮಾಡಿ ಅಂತ ಉಪ್ಕೊಳ್ಳೋ ಇವಳು ಮಕ ನೋಡಿ ಮಜಾ ತಗತೀನಿ. ಏನ್ರಿ ಮೇಡಮ್ ಅವರೇ, ಈ ಪಾಟೇಜಿ ಲಗೇಜ್ ಎಲ್ಲ ಎತ್ತಾಕತ್ತಾ ಇದ್ದೀರಾ? ಅಲ್ಲ, ಹೋಯ್ತಾ ಇರೋದು ಸ್ವಲ್ಪ ದಿನಕ್ಕೆ, ಈಟೊಂದು ಬಟ್ಟೆ ಎತ್ಕೊತಿದ್ದೀರಾ? ಹೌದು ಸರ್, ನಾನು ತುಂಬಾನೇ ಬಟ್ಟೆ ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ಅದರಿಂದ ನಿಮ್ಗೇನಾದ್ರೂ ಪ್ರಾಬ್ಲಮ್ ಸಾಹೇಬ್ರೆ? ಅಯ್ಯಯ್ಯೋ, ಪಿರಾಬ್ಲಮ್ಮು ಬಬಲ್ ಗಮ್ಮು ಎಂಥದ್ದು ಇಲ್ಲ. ನಾನು ನೋಡಿದ್ರೆ 2 ಜೊತೆ ಬಟ್ಟೆನಾಗೆ ಎಂಥ ದೊಡ್ಡ ಪ್ರವಾಸನಾದ್ರೂ ಮುಗಿಸ್ಕೊಂಬಂದ್ಬಿಡ್ತೀನಿ. ನೀನ್ ನೋಡಿದ್ರೆ ಒಂದು ಲಾರಿ ಬಟ್ಟೆನೆ ತುಂಬ್ಕೊತಾ ಇದೆಯಾ? ಅದಕ್ಕೆ ಆಶ್ಚರ್ಯ ಆಯ್ತು, ಕೇಳ್ದೆ. ಆಗತ್ತಪ್ಪ, ಆಗತ್ತೆ. ನಾನ್ ಏನೇ ಮಾಡಿದ್ರು ತಮಗ ಆಶ್ಚರ್ಯನೇ ಆಗುತ್ತೆ. ನಾಲ್ಗೆ ತುರ್ಕೆ ಬಂದು ಏನಾದ್ರೂ ಒಂದು ಕಮೆಂಟ್ ಮಾಡಿ ನನ್ ಕೈಲಿ ಬೈಸ್ಕೋಬೇಕು ಅಂತಾನು ಅನ್ಸುತ್ತೆ. ಬಲೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನನ್ನ. ಏನಂದ? ಏನಿಲ್ಲ ಬಿಡು. ಅಂದಂಗೆ ನೀನು ಹೊಸ ದಿನಕ್ಕೆ ತವ್ರ ಮನೆಗೆ ಹೋಯ್ತಿದ್ಯಲ್ಲ, ಇಂಗ್ಲಿಷ್ನಾಗ ಅದೇನೋ ಅಂತಾರಲ್ಲ, ಹಾ ಮಿಸ್ಸು. ಈ ಮನೇಲಿ ಯಾರನ್ನಾರ ಮಿಸ್ ಮಾಡ್ಕತಿಯಾ? ಹೌದು ಮಾದೇವ, ಈ ಮನೇಲಿ ಒಬ್ರನ್ನ ತುಂಬಾ ಮಿಸ್ ಮಾಡ್ಕೋತೀನಿ. ಹೌದಾ? ಯಾರನ್ನ ಮಿಸ್ ಮಾಡ್ಕತಿಯಾ ಕಾವ್ಯ? ಅದು ಬೇಡ ಬಿಡು, ನಿಂಗೆ ಹೇಳಿದ್ರೆ ನಿನಗೆ ಸುಮ್ಮನೆ ಬೇಜಾರಾಗುತ್ತೆ. ಬೇಜಾರಾಯ್ತದ? ಅಂದ್ರೆ ನಾನೇ ಇರ್ಬೋದಾ? ಹ್ಞೂ ಮಾದೇವ, ನಾನು ಹೇಳೋದು ನೀನು ಅದನ್ನ ಕೇಳಿ ಫೀಲ್ ಮಾಡ್ಕೊಳ್ಳೋದು ಅದೆಲ್ಲ ಬೇಡ. ಅದಕ್ಕೆ ನಾನು ಹೇಳೋದಿಲ್ಲ. ಅಯ್ಯಯ್ಯೋ ಕಾವ್ಯ, ಹಂಗೆಲ್ಲ ಏನಿಲ್ಲ. ಗೊಟ್ಟಿ ಗುಂಡ್ಗೆ ನಂದು, ನಾನು ಹಂಗೆಲ್ಲ ಫೀಲಿಂಗ್ಸ್ ಮಾಡ್ಕೊಳಕಿಲ್ಲ. ನನಗೂ ನನ್ನ ಭಾವನೆಗಳನ್ನ ಹಿಡ್ದಿಟ್ಕೊಳ್ಳೋದು ಹೆಂಗೆ ಅಂತ ಗೊತ್ತದೆ. ಹೇಳ್ ಕಾವ್ಯ, ಯಾರನ್ನ ತುಂಬಾ ಮಿಸ್ ಮಾಡ್ಕತಿಯಾ? ಅದು ನಾನು
ನಾನು ಈ ಮನೆಯಲ್ಲಿ ನೀನು ಈ ಮನೇಲಿ ನಮ್ಮ ಅತ್ತೆನ್ ತುಂಬಾ ಮಿಸ್ ಮಾಡ್ಕೋತೀನಿ. ಅದು ಅಲ್ಲದೆ ಪಂಚಮಿನೂ ತುಂಬಾ ಮಿಸ್ ಮಾಡ್ಕೋತೀನಿ ಮಾದೇವ. ನೋಡು ನೋಡು ನೋಡು, ನಾನು ಹೇಳಿರ್ಲಿಲ್ವಾ ನಿನಗ್ ಬೇಜಾರಾಗುತ್ತೆ ಅಂತ. ಏ ಹೇ ಇಲ್ಲಪ್ಪ, ನನ್ಗ್ಯಾಕೆ ಬೇಜಾರಾಯ್ತದೆ? ಅದೆಲ್ಲ ಹೋಲಿ ಬಿಡು. ನೀನು ಬರೀ ನಿಮ್ಮತ್ತೆ ನಾದ್ನಿ ಅಷ್ಟೇನ ಮಿಸ್ ಮಾಡ್ಕೊಳ್ಳೋದು? ಅದು ಅದು ನನ್ನ ಮಿಸ್ ಮಾಡ್ಕೊಳ್ಳಲ್ವಾ ಕಾವ್ಯ? ಆಸೆ ಇರ್ಬೇಕು ಮಾದೇವ, ಆದ್ರೆ ಅತಿ ಆಸೆ ಇರಬಾರ್ದು. ಕನಸ್ ಕಾಣ್ಬೇಕು, ಆದ್ರೆ ಹಗಲ್ ಕನಸ್ ಕಾಣ್ಬಾರ್ದು. ಏ ಕಾವ್ಯ, ನಾನೇನು ಅತಿ ಆಸೆ ಪಡ್ತಿಲ್ಲ, ಹಗಲು ಗಂಡಸು ಕಾಣ್ತಿಲ್ಲ. ಏನೋ ನನ್ನ ಹೆಂಡತಿ ನನ್ನ ಮಿಸ್ ಮಾಡ್ಕೊತಾಳೇನೋ ಅಂತ ಕೇಳ್ದೆ ಆಟೆ. ನಿಜ ಹೇಳ್ಬೇಕು ಅಂದ್ರೆ ಒಂದಷ್ಟು ದಿನ ನಿನ್ ಮುಖ ನೋಡೋದಿಲ್ಲ, ನಿನ್ ಕಮೆಂಟ್ ಕೇಳೋದಿಲ್ಲ, ನೆಮ್ಮದಿಯಾಗಿರ್ತೀನಿ ಅಂತ ತುಂಬಾ ಖುಷಿ ಆಗಿದ್ದೀನಿ. ಅಂತದ್ರಲ್ಲಿ ನಾನ್ ನಿನ್ನ ಮಿಸ್ ಮಾಡ್ಕೋತೀನ? ಚಾನ್ಸೇ ಇಲ್ಲ. ನೀನ್ ಮಾಡಿರೋ ತಪ್ಪನ್ನ ಈ ಜನ್ಮದಲ್ಲಿ ಕ್ಷಮಿಸೋದಿಲ್ಲ, ನೀನೇನ ಗಂಡ ಅಂತಾನು ಒಪ್ಕೊಳ್ಳೋದಿಲ್ಲ. ಇನ್ನು ನಿನ್ನ ಮಿಸ್ ಮಾಡ್ಕೊಳ್ಳೋದಂತೂ ದೂರದ ಮಾತ. ನೋಡು ಕಾವ್ಯ, ನನ್ನಿಂದ ತೆಪ್ಪಾಗಿರೋದು ನಿಜ. ಅದಕ್ಕೇನಾರ ಶಿಕ್ಷೆ ಕೊಟ್ಟು ನನ್ನ ಕ್ಷಮಿಸ್ಬಿಡು. ನೀನು ಏನೇ ಶಿಕ್ಷೆ ಕೊಟ್ಟರು ನಾನು ತಗತೀನಿ. ನಾನ್ ಏನೇ ಶಿಕ್ಷೆ ಕೊಟ್ರು ನೀನ್ ತಗೊಳೋದಕ್ ರೆಡಿ ಇದ್ಯಾ? ವಾ, ಏನ್ ಶಿಕ್ಷೆ ಕೊಟ್ಟರು ತಗತೀನಿ. ಪಕ್ಕ? 100ಕ್ಕೆ 100. ಹಾಗಿದ್ರೆ ನನ್ನ ಬಿಟ್ಬಿಡು. ಅದೇ ನಾನು ನಿನಗೆ ಕೊಡೋ ಶಿಕ್ಷೆ. ನೀನ್ ಈ ಶಿಕ್ಷೆ ತಗೊಂಡ್ರೆ ನಾನು ನಿನ್ನ ಕ್ಷಮಿಸ್ಬಿಡ್ತೀನಿ. ಏ ಅದು ಮಾತ್ರ ಆಗಕ್ಕಿಲ್ಲ ಬಿಡು, ನಮ್ಮ ಅಪ್ಪನಾಣೆಗೂ ಹಾಕಿಲ್ಲ. ಯಾಕೆ? ಯಾಕೆಂದ್ರೆ ನಾವು ತಗೊಳ್ಳೋ ಶಿಕ್ಷೆ ನಾವು ಮಾಡಿರೋ ತೆಪ್ಪನ್ನ ಸರಿಪಡಿಸ್ಕೊಳಂಗಿರ್ಬೇಕು, ನಮ್ಮ ಜೀವನ ಸುಧಾರಿಸ್ಕೊಳಂಗಿರ್ಬೇಕು. ನಿನ್ನಿಂದ ದೂರ ಆಗೋ ಶಿಕ್ಷೆಯಿಂದಾಗಿ ನಾನು ಮಾಡಿರೋ ತೆಪ್ಪಂತೂ ಸರಿಯಾಗಕ್ಕಿಲ್ಲ, ನಮ್ಮಿಬ್ರು ಜೀವನ ಅಂತೂ ದೇವರಾಣೆಗೂ ಸುಧಾರಿಸ್ಕೊಳಕ್ಕಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನಿಂದ ನಾನು ದೂರ ಆಗೋದು ಒಂದೇ, ನನ್ನ ಕೋಮಳ ಇಸ್ಕೊಂಡು ನಾನು ಸಾಯೋದು ಒಂದೇ. ನನಗೆ ಗೊತ್ತು ಕಾವ್ಯ, ನಿನಗೆ ನನ್ನ ಮ್ಯಾಕೆ ಆಟೊಂದು ಪಿರುತಿ ಇಲ್ಲದೆ ಇರ್ಬೋದು, ಆದರೆ ಬೆಟ್ಟದಷ್ಟು ಕಾಳಜಿ ಅಂತೂ ಐತೆ. ಅವತ್ತೇ ನಿನ್ನ ಫ್ರೆಂಡ್ ಮದುವೆಲಿ ನೋಡಿದ್ನಲ್ಲ, ನೀನು ಮಾತಲ್ಲಿ ನನ್ನ ಬೈಬೋದು, ಆದರೆ ಮನಸ್ಸಲ್ಲಿ ನನ್ನ ಬಗ್ಗೆ ಸ್ಯಾನೆ ಗೌರವ ಇದೆ. ಆ ಗೌರವದ ಅಕ್ಕಪಕ್ಕದಾಗೆ ಆಟೋ ಈಟೋ ಪಿರುತಿ ಕಾಳಜಿನೂ ಐತೆ, ನಂಗೆ ಗೊತ್ತು. ಹಲೋ, ಹಾಗೆಲ್ಲ ಏನಿಲ್ಲ. ನಿನಗ್ ನೀನೇ ಏನೇನೋ ಕಲ್ಪನೆ ಮಾಡ್ಕೊಂಡು ಖುಷಿ ಪಡ್ಬೇಡ. ಇದು ಕಲ್ಪನೆ ಅಲ್ಲ ಕಾವ್ಯ, ಇದೇ ಸತ್ಯ. ನನಗೆ ಬೆಟ್ಟದಷ್ಟು ನಂಬಿಕೆ ಇದೆ. ಇವತ್ತಲ್ಲ ನಾಳೆ ನೀನು ನಾನು ಮಾಡಿರೋ ತೆಪ್ಪನ್ನ ಕ್ಷಮಿಸ್ತೀಯ, ನನ್ನನ್ನು ಗಂಡ ಅಂತ ಒಪ್ಕತ್ಯ. ಹಂಗೆ ನೀನೆಲ್ಲಾರ ಹೋದ್ರೆ ನನ್ನನ್ನು ಮಿಸ್ಸು ಮಾಡ್ಕತ್ಯ. ಆ ಕ್ಷಣಕ್ಕೋಸ್ಕರ 8 ದಿನ ಬೇಕಾದ್ರೆ ಕಾಯ್ತೀನಿ. ಇದೊಳ್ಳೆ ಕತೆಲ್ ಬರೋ ಗಿಣಿ ತರ ಇದೆ. ಒಬ್ಬ ರಾಜ್ಕುಮಾರಿ ಬರ್ತಾಳೆ, ನನ್ನ ಮದ್ವೆ ಆಗ್ತಾಳೆ ಅಂತ ಕಾಯ್ತಾ ಇರುತ್ತಂತೆ. ಹಾಗೆ ಕಾಯ್ತಾ ಕಾಯ್ತಾ ವಯಸ್ಸಾಗಿ ಮುದ್ಕನೇ ಆಗೋಗುತ್ತಂತೆ. ಹಾಗಾಯ್ತು ನಿನ್ ಕತೆ. ಹಲೋ ಮೇಡಮ್ ಅವರೇ, ನಾನೇನು ಗಿಣಿನೋ ಗರ್ವಾಂಕನೋ ಆಗಲ್ಲ, ಗಿಡ್ಗ ನಾನು. ಗಿಣಿ ಥರ ಯಾರಾದರೂ ಬರ್ತಾರೆ ಅಂತ ಕಾಯ್ಕೊಂಡಿರಲ್ಲ, ಹಂಗೆ ಸುಯಿ ಅಂತ ಆಡ್ತೀನಿ. ನಾನು ರಾಜ್ಕುಮಾರಿನ ಕೋಳಿ ಮರಿ ಥರ ಹಿಡ್ಕತೀನಿ, ಎತ್ತಾಕೊಂಡು ಹೋಯ್ತಾ ಇರ್ತೀನಿ. ಹೋಗ್ತೀಯ ಹೋಗ್ದೆ ಇನ್ನೇನ್ ಮಾಡ್ತೀಯಾ? ನಿನ್ ಹತ್ರ ಮಾತಾಡಿ ಮಾತಾಡಿ ನನಗ್ ಬಾಯರ್ಕಾಯ್ತು. ನಾನು ಹೋಗಿ ನೀರ್ ಕುಡ್ಕೊಂಡ್ ಬರ್ತೀನಿ. ಹುಷಾರು. ಗಿಡ್ಗ ಅಂತ ಗಿಡ್ಗ.